ಅಯೋಧ್ಯೆ ಮಂದಿರಕ್ಕೆ ರಾಜ್ಯದ ಮೂರ್ತಿ ಆಯ್ಕೆಯಾಗಿರುವ ಬಗ್ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಪತಿ ಅರುಣ್ ಚಿಕ್ಕ ಮಗುವಿದ್ರು 6 ತಿಂಗಳು ಮನೆಗೆ ಬಾರದೆ ಮೂರ್ತಿ ಕೆತ್ತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೀಗ ಅವರ ಶ್ರಮಕ್ಕೆ ಬೆಲೆ ಸಿಕ್ಕಿದೆ ಅಂತ ಹೇಳಿ ವಿಜೇತಾ ಭಾವುಕರಾದರು. ತುಂಬ ಖುಷಿ ಆಗ್ತಾ ಇದೆ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಒಂಥರ ಆಶ್ಚರ್ಯ ಅಂತೂ ಅಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ತುಂಬ ನಂಬಿಕೆ. ಅವ್ರದ್ದು ಕೆಲಸ, ಅವ್ರದ್ದು ಹೋಮ್ವರ್ಕು, ಅವರು ಹೇಗೆ ಒಂದು ಮೂರ್ತಿಯಲ್ಲಿ ಜೀವ ತುಂಬ್ತಾರೆ, ಅದು ಅದ್ಭುತ. ಅದು ನಾನೇನು ಹೇಳೋಕ್ಕಾಗಲ್ಲ. ಹೇಗಂದರೆ ನನಗೆ ಒಂಥರ ಜನ್ಮ ಸಾರ್ಥಕ ಆಗೋಯ್ತು ಆ ಥರ ಅನಿಸ್ತಾ ಇದೆ. ಹೆಮ್ಮೆ ಮತ್ತು ಏನೋ ಯಾವುದೋ ಪುಣ್ಯ ಮಾಡಿದ್ವಿ ಆ ಥರ ಖುಷಿ ಆಗ್ತಾ ಇದೆ ನಮಗೆ. ಮೂರ್ತಿಯ ಫೋಟೋ ನೋಡಿದ್ವಿ, ಬಹಳ ಚೆನ್ನಾಗಿದೆ. ನನ್ನ ಮಗ ಕೆತ್ತಿದ ಮೂರ್ತಿ ಆಯ್ಕೆಯಾಗುವ ನಂಬಿಕೆ ಇತ್ತು. ಬಹಳ ಸುಂದರವಾಗಿ ಮೂರ್ತಿ ಮೂಡಿ ಬಂದಿದೆ. ಇದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಏನು ಮೂರ್ತಿಯನ್ನ ಕೆತ್ತಿದಾರಲ್ಲ, ಆ ಕುರಿತು ಅವರ ತಾಯಿ ಸಂತಸವನ್ನ ವ್ಯಕ್ತಪಡಿಸಿರುವಂತಹ ಪರಿ TV9 ಜೊತೆಗೆ ಮಾತನಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿಯವರು. ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ. ಹೇಳಕ್ಕಾಗದಂಥ ಖುಷಿ ನನಗೆ ತುಂಬ ಆಗ್ತಾಯಿದೆ. ಮತ್ತು ಅವನು ತುಂಬಾ ಅಮ್ಮ ಹೇಗೆ ಮಾಡಬೇಕು ಏನೋ, ನಾನಂತೂ ರಾಮನ್ ನೋಡಿಲ್ಲ. ನನ್ನ ಬುಕ್ಗಳೆಲ್ಲ ಅವನಿಗೆ ತೋರಿಸವೆ. ಚಿಕ್ಕ ವಯಸ್ಸಿನಿಂದ ಬುಕ್ಗಳು ತೋರಿಸೋದು, ಈ ಥರ ಕಣಪ್ಪ ಹಿಂಗೆ ಮಾಡಬೇಕು, ಹಿಂಗೆ ಈ ಥರ ಅಂತೆಲ್ಲ ಹೇಳವೆ. ಅಂತೂ ತಂದು ಲ್ಯಾಪ್ಟಾಪಲ್ಲಿ ತೋರ್ದ, ತುಂಬಾ ಚೆನ್ನಾಗಿ ಬಂದಿದೆ ಕಣಪ್ಪ, ಇದೇ ಆಗೋದು ಅಂತಂದೆ. ಅಮ್ಮ ಇದಾಗತ್ತಾ ಅಂತ ಫಸ್ಟ್ ಬಂದು ತೋರಿಸ್ತಾ ನನಗೆ. ಆಗುತ್ತೆ ಕಣಪ್ಪ, ಇದೇನೆ, ಏನು ಮನ್ಸಿಗೆ ಹಚ್ಕೋಬೇಡ ಕಣೋ, ಮಾಡಿದ್ದೆ ಅಲ್ವಾ, ಸುಮ್ಮನೆ ಇರು ಅಂತಂದೆ. ಬಾಲರಾಮನ ಮುಖ ಥರನೇ ಇದೆ. ಲ್ಯಾಪ್ಟಾಪಲ್ಲಿ ತೋರಿಸ್ತಾ ತುಂಬಾ ಅಚ್ಚುಕಟ್ಟಾಗಿ ಬಂದಿತ್ತು. ಎಲ್ಲನೂ ತೋರಿಸ್ತಾ ನವಗ್ರಹ ಬಿಡಿಸಿರೋದು, ದಶರಥ ರಾಮ ಮತ್ತು ಕೈವಲ್ಯ ದೇವಿ ಮತ್ತು ಆಂಜನೇಯ, ಮತ್ತು ಬಲದ ಕಡೆ ಆಂಜನೇಯ, ಎಡದ ಕಡೆ ಏನು ಗರುಡ ಎಲ್ಲ, ಆಮೇಲೆ ಕೆಳಗಡೆ ಎಲ್ಲ ನವಗ್ರಹ ಎಲ್ಲನೂ ತೋರಿಸ್ತಾ. ದಶಾವತಾರ ಎಲ್ಲ ಹಾಕಿದ್ದೀನಿ ಕಣಮ್ಮ, ಈ ಥರನೇ ಮಾಡಿದ್ದೀನಿ, ಈ ಥರ ಮಾಡಿದ್ದೀನಿ ಅಂತ ಎಲ್ಲ ತೋರಿಸ್ತಾ ತುಂಬಾ ಖುಷಿ ಆಯಿತು ಕಣಪ್ಪ ಅಂತಂದೆ. ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಸಹೋದರಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಪ್ರಪಂಚಕ್ಕೆ ಯಾರಿಗೂ ಈ ಥರ ಇದು ಖುಷಿ ಆಗಿರಲ್ಲ. ತಲಾಂತರದಿಂದನೂ ಒಂದು ರಾಮಂದು ಇದು ಅಯೋಧ್ಯೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ಆಗಿದೆ. ಆ ಗರ್ಭಗುಡಿಗೆ ನನ್ನ ತಮ್ಮ ಮಾಡಿರೋ ವಿಗ್ರಹ ಇದಾಗಿದೆ ಅಂತ ತುಂಬ ಖುಷಿ ಆಗುತ್ತೆ. ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಇಂಥವ್ರು ನನ್ನ ತಮ್ಮ ಅಂತಲೂ ಹೇಳ್ಕೊಳಕ್ಕೂ ತುಂಬ ಖುಷಿ ಆಗುತ್ತೆ. ನಮ್ಮ ತಂದೆ ಇರಬೇಕಾಗಿತ್ತು, ಎಲ್ಲರೂ ಖುಷಿ ಪಡೋರು. ನಮ್ಮ ಅತ್ತೆದಿರೋ, ನಮ್ಮ ಮಾವಂದಿರೋ, ನನ್ನ ಹಸ್ಬೆಂಡು, ಮನೆಯವರೆಲ್ಲ, ಚಿಕ್ಕಮ್ಮಂದಿರೋ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಸಂಭ್ರಮದ ವಿಚಾರ. ಅವನು ಮೊದಲಿಂದನೂ ಚಿಕ್ಕ ಹುಡುಗದಿಂದನೂ ಸೈಲೆಂಟೇ. ಆ ಥರ ಇದ್ದಿದ್ದ ಹುಡುಗ ನಮಗೆ ತುಂಬ ಖುಷಿ ಆಗುತ್ತೆ.